ಕಾಲು ಇವಾಗ ಜಸ್ಟ್ ಆಫೀಸಿಂದ ಫ್ಲಾಟಿಗೆ ಬಂದು ಕೆಳಗಡೆ ಜೀಪ್ ಬಂದೈತಂತೆ, ಅದು ರೆಸಾರ್ಟ್ ನೋಡೋರೆ. ನನಗಂತೂ ಏನು ಗೊತ್ತಿಲ್ಲ. ಈ ಬ್ಯಾಟ್ರಿನ ಆಚೆ ತೆಗೆದ್ಬಿಟ್ಟು ಇದೇ ಜಾಗದಲ್ಲಿ ನಾನು ಪ್ಲಾನ್ ಮಾಡಿದ್ರೆ ಇದು ಒಂದು ಪ್ರಾಬ್ಲಮ್. ಒಳ್ಳೆ ಅಡ್ವೆಂಚರ್ ಸಿಗುತ್ತೆ, ಬಟ್ ಎಲ್ಲ ಅನ್ಕೊಂಡಂಗೆ ಆಗಲ್ಲ. ಕಾಲು ಇವಾಗ ಜಸ್ಟ್ ಆಫೀಸಿಂದ ಫ್ಲಾಟಿಗೆ ಬಂದು ನೋಡಿ, ಬೆಳಗ್ಗೆ ಹಂಗೆ ಬಿಸಾಕಿದೀನಿ. ನಮ್ರು ನೋಡಿದ್ರೆ ಸಡನ್ ಆಗಿ ಎಲ್ಲ ವಾಚ್ ಆಗೋಣ, ನಾಳೆ ಸಂಡೇ ಅಲ್ವಾ ಅಂತಂದ್ರು. ಕೆಳಗಡೆ ಜೀಪ್ ಬಂದೈತಂತೆ, ಅದು ರೆಸಾರ್ಟ್ ನೋಡೋರೆ. ನನಗಂತೂ ಏನು ಗೊತ್ತಿಲ್ಲ. ಒಂದ್ ದಿವಸ ಹೋಗ್ಬಿಟ್ಟು ಮತ್ತೆ ಸೋಮವಾರ ದಿನ ಅದೇ ಕೆಲಸ, ಅದೇ ರೊಟೀನ್, ಅದೇ ರೇಟಿಂಗ್, ಅದೇ ಲೂಪಲ್ಲಿ ತಿರುಗಾಡೋದು. ಅದಕ್ಕೆ ಒಂದ್ ದಿವಸ ಆಚೆ ಹೋಗೋಣ ಅಂತ. ಬನ್ನಿ ಕೆಳಗಡೆ ಜೀಪಲ್ಲಿ ಸಿಗೋಣ. ನೋಡಿ 10:54 ಇವಾಗ ರೀಚ್ ಆಗಿದ್ದೀವಿ ಇಲ್ಲಿ. ನಾವು ಬಂದಿದ್ದ ಜೀಪ್ ನೋಡಿ ಹಿಂಗಿದೆ. ಪರವಾಗಿಲ್ಲ, ಕ್ಲೀನ್ ಆಗೈತೆಲ್ಲ. ಬೆಳಗ್ಗೆ ಎದ್ದು ವ್ಯೂ ನೋಡಬೇಕು, ಸಕ್ಕತ್ತಾಗೈತಿ ಆಚೆ ಕಡೆ. ನಾಳೆ ಬೆಳಿಗ್ಗೆ ನೋಡೋಣ ಬನ್ನಿ. ಈ ರೂಮ್ ತಗೊಳ್ಳ, ಚೆನ್ನಾಗಿದೆ. ಯಾವ ರೂಮ್ ತಗೊಳ್ಳಿ ಅಂತ ಕನ್ಫ್ಯೂಸ್ ಆಯ್ತೈತೆ ನನಗೆ. ಇಲ್ಲಿ ಬಾಲ್ಕನಿ ಇದೆ, ಮೇ ಬಿ ಇದು ಬಾಲ್ಕನಿ. ಎಲ್ಲೇ ಲಾಕ್ ಹಾಕೋರು ಇವರು. ಹಾಂ, ಐ ಥಿಂಕ್ ಇದೇ ಬೆಸ್ಟ್ ಅನ್ಸುತ್ತೆ ನನಗೆ. ಇದು ಬಾಲ್ಕನಿ ಇದೆ, ಬೆಳಗ್ಗೆ ಇದ್ರೆ ಮಸ್ತ್ ವ್ಯೂ. ಲೈಟಿಂಗ್ ಏನು ಪ್ರಾಬ್ಲಮ್ ನೋಡಿ. ಸಕಲಾಗಿ ಲೈಟ್ ಇದ್ದರೆ, ಲೈಟ್ ಇಲ್ಲಾಂದರೆ ಹೋಯ್ತು. ನೀನು ಎಷ್ಟೇ ಸುಂದರವಾಗಿದ್ರೂ ಲೈಟಿಂಗ್ ಇಂಪಾರ್ಟೆಂಟು. ಇವರು ರೆಸಾರ್ಟ್ ಎಲ್ಲ ಸಕಲಾಗೈತೆ, ಲೈಟಿಂಗು ಚೆನ್ನಾಗೈತೆ. ರೂಮ್ ತೊಗೊಂಡ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಬೆಡ್ ಲಾಸ್ಟ್ ಟೈಮ್ ಅದು ವ್ಯೂ ಪಾಯಿಂಟ್ಗೆ ಹೋಗಿದ್ದೀವಲ್ಲ, ಅದೇ ನೋಡಿ ಮೇಯ್ನ್ ವ್ಯೂ ಪಾಯಿಂಟ್. ಅಲ್ಲಿಂದನೇ ವೀಡಿಯೋಗಳು ಕಾಣೋದು ಕಾಣ್ತಿದೆಯಲ್ಲ, ಅದೇ ರೋಡಲ್ಲಿ ನಿಂತ್ಕೊಂಡಿದ್ದೆ. ಅಲ್ಲಿಂದ ಈ ಕಡೆ ನೋಡ್ತೀವಿ, ಇಲ್ಲಿಂದನೇ ಮೋಡಗಳು ಉದುರ್ತಿದ್ದು, ಹಿಂಗೆ ಬರ್ತಿದ್ವಲ್ಲ ವ್ಯವಸ್ಥರ. ಇದೇ ಜಾಗದಿಂದ ಲೈಟ್ ನೋಡ್ರಿ ಏನು ಸಖತ್ತಾಗೋತೈತೆ. ನಾನು ಬೆಳಿಗ್ಗೆ ಬೇಗ ಎದ್ದೇಳಬೇಕಿತ್ತು, ಮೋಡಗಳು ಇಲ್ಲಿಂದೇ ಬರ್ತಾವ. ಏನಿಲ್ಲ, ಎಲ್ಲ ಚೆನ್ನಾಗೈತೆ. ಮೇಯ್ನ್ ಗೋಪ್ರೋ ಬೇಕು, ನಮಗೆ ಬೇಕಾಗಿದ್ದು ಗೋಪ್ರೋ ಚಾರ್ಜರ್, ಅದೇ ಇಲ್ಲ. ಅಂದರೆ ನಾನು ಗೋಪ್ರೋ ಸೋಲಾರಿಂದ ಏನೋ ಚಾರ್ಜ್ ಮಾಡ್ತೀನಿ. ಗೋಪ್ರೋ ಇಂದ ಚಾರ್ಜ್ ಅಲ್ಲ, ಸಾರಿ ಸೋಲಾರಿಂದ ಗೋಪ್ರೋಗೆಲ್ಲ ಚಾರ್ಜ್ ಮಾಡ್ತೀನಿ ನಾನು. ಅವ್ರಿಗೇನಕ್ಕೆ ಇಷ್ಟ. ನಾನು ರೂಮ್ ಅದೇ, ಅಲ್ಲಿಂದ ಹಿಂಗೆ ಬಂದರೆ ಈ ಬಾಲ್ಕನಿ, ಇಲ್ಲಿಂದ ಒಂದು ವ್ಯೂ ಪಾಯಿಂಟು, ಈ ಕಡೆ ಸೈಡ್ ಭಯಂಕರ ವ್ಯೂ ಪಾಯಿಂಟ್. ಫುಲ್ ಸೂರ್ಯ ರೊಚ್ಕೆದ್ಬಿಟ್ಟು ಅವ್ರ ಅಣ್ಣ. ಗೋಪ್ರೋ ಚಾರ್ಜ್ ಇದ್ದರೆ ಈ ವಿಡಿಯೋನ ಗೋಪ್ರೋ ಶೂಟ್ ಮಾಡಬೇಕಿತ್ತು, ಕ್ವಾಲಿಟಿ ಸಖತ್ತಾಗೋಗಿರೋದು. ಬನ್ನಿ ಇವಾಗ ಗೋಪ್ರೋದೇನೋ ವಿಚಾರಿಸ್ಕೊಂಡು ಅದೊಂಚೂರು ಚಾರ್ಜ್ ಆದಮೇಲೆ ಸ್ನಾನ ಮಾಡ್ಕೊಂಡು ಇದೇ ಬಟ್ಟೆಯಲ್ಲಿ ಸಿಗ್ತೀನಿ ಮತ್ತೆ. ಯಾಕಂದರೆ ಬೇರೆ ಬಟ್ಟೆ ಇಲ್ಲ, ತಂದಿಲ್ಲ. ನೈಟ್ 10:30 ಗಂಟೆ ಪ್ಲ್ಯಾನ್ ಮಾಡಿದ್ವಿ, ಎಲ್ಲಿಂದ ತರೋಣ. ಟಕ್ಕ 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 ಅದೋದು 5 ನಿಮಿಷದಲ್ಲಿ ಈಗ ಬಟ್ಟೆ ಹಾಕೊಂಡು ಹಂಗೆ ಎದ್ದು ಬಂದ್ಬಿಟ್ಟು ಈ ಕಡೆ ಜೀಪ್ ಹತ್ಕೊಂಡು. ನನ್ನ ಗೋಪುರ ಹೆಂಗೆ ಚಾರ್ಜ್ ಮಾಡಬೇಕಂತ ನೋಡಬೇಕು. ಇವಾಗ ಏನು ಮಾಡ್ತೀನಿ ಅಂದರೆ, ಈ ಬ್ಯಾಟ್ರಿನ ಆಚೆ ತೆಗೆದ್ಬಿಟ್ಟು ಇದೇ ಜಾಗದಲ್ಲಿ ಇಕ್ತೀನಿ.
ಇಲ್ಲೇ ಬಿಸಿಲು ಬರ್ತೈತಲ್ಲ ಸೂರ್ಯನ ಬೆಳಕು ಬರ್ತೈತೆ ಇದೇ ಜಾಗದಲ್ಲಿ ಇರ್ತೀವಿ. ಅವರೆಲ್ಲ ಅಂದ್ಕೊಂಡಿರ್ತಾರೆ ಈಗ ಒಳ್ಳೊಳ್ಳೆ ಶಾರ್ಟ್ ಮಿಸ್ ಆಗ್ತೈತೆ. ಅದಕ್ಕೆ ಏನೋ ಹೊಸ್ದಾಗಿ ಟ್ರೈ ಮಾಡ್ಬಿಟ್ಟು ಮಾಡೋಣ. GoPro ಬ್ಯಾಟ್ರಿ ಚಾರ್ಜ್ ಆಗ್ತೈತೆ ಅಂತ ನಂಗೆ ಅನಿಸುತ್ತೆ. ಸ್ನಾನ ಮಾಡ್ಕೊಂಡು ಬಂದು ತೊಗೊತೀನಿ ಇದನ್ನ. ಕಾರಣ ಚಾರ್ಜ್ ಆಗಿರುತ್ತೋ ಇಲ್ವೋ ಅಂತ ಚೆಕ್ ಮಾಡೋಣ. GoPro ಬ್ಯಾಟ್ರಿ ಚಾರ್ಜ್ ಹಾಕಿದ್ವಲ್ಲ, ನೋಡೋಣ ಬನ್ನಿ. ಆದರೆ ಖುಷಿ. ಸೂರ್ಯ ಪ್ಲೀಸ್ ಚಾರ್ಜ್ ಆಗಿರೋ ಥರ ಮಾಡಪ್ಪ, ಇಂಪಾರ್ಟೆಂಟು ಸ್ವಲ್ಪ ಪ್ಲೀಸ್. ಪ್ಲೀಸ್ 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 ಆಗಿರ ಗುರು. ಇನ್ನೂ 4% ಕಮ್ಮಿ ಆಗಬೇಕು ಗುರು. ಅದಕ್ಕಿನ ಯಾಕೆ ಮಾಡಿದ್ರೆ ತಾನೇ ಚಾನ್ಸು. ನಾನು ಪ್ಲಾನ್ ಮಾಡಿದ್ರೆ ಇದು ಒಂದು ಪ್ರಾಬ್ಲಮ್ಮು. ಎಲ್ಲ ಅಡ್ವೆಂಚರ್ ಸಿಗುತ್ತೆ, ಬಟ್ ಎಲ್ಲ ಅನ್ಕೊಂಡಂಗೆ ಆಗಲ್ಲ. ಅದು ಮಾಡಿ ಶೂಟ್ ಮಾಡಕ್ಕೆ ನಿನ್ನ ಕ್ಯಾಮ್ರಾನೇ ರೆಡಿ ಇಲ್ಲ ಅದು. ನೋಡೋಣ ಬಿಡಿ. ಒಂದು ಸೆಕೆಂಡ್ 2-3 ಸೆಕೆಂಡ್ ಶೂಟ್ ಮಾಡೋಕ್ಕೂ ಆಗಲ್ಲ ನೋಡಿ. ಆಮೇಲೆ ಸ್ವಲ್ಪ ಅದಾದ್ಮೇಲೆ ಏನೇನು ಮಾಡ್ತೀವಿ ಎಲ್ಲ ಮನ್ಕೊಂಡಿದ್ದಾರೆ. ಇನ್ನೂ ಮನ್ಕೊಂಡಿದ್ದಾರೆ. ಎಷ್ಟಾಯ್ತು ಟೈಮ್? ವಾಟ್ಸು ಅಲ್ಲೇ ಬಿಟ್ಟಿದ್ದೀನಿ. ಸ್ನಾನ ಮಾಡ್ಬೇಕಾದ್ರೆ ಬಿಚ್ಬಿಟ್ಟು ಎಷ್ಟು ಆಗೋಕ್ಕೆ ಟೈಮ್ ಜಾಸ್ತಿ ಟೈಮ್ ಆಗುತ್ತೆ ನೋಡಿ. ಸೂರ್ಯ ಅಲ್ಲಿದ್ದು ಹಾಗೆ ಅಲ್ಲಿ ಬಂದ್ಬಿಟ್ಟವ್ರು. ನೋಡೋಣ ಕೆಳಗಡೆ ಹೋಗ್ಬಿಟ್ಟು ಏನು ಮಾಡ್ತಾವ್ರೆ ಅಂತ.